ಸ್ನೇಹಿತರೆ, ನಾವು ಪ್ಯಾರಾಮೆಡಿಕಲ್ ವಿದ್ಯಾರ್ಥಿಗಳಿಗೆ ರಿಸಲ್ಟ್ ಯಾವಾಗ ಅನೌನ್ಸ್ ಆಗುತ್ತೆ ಅಂತೇಳಿ ಸಾಕಷ್ಟು ವಿದ್ಯಾರ್ಥಿಗಳಲ್ಲಿ ಗೊಂದಲ ಇದೆ. ಅಂದರೆ ಮತ್ತು ಫಸ್ಟ್ ಇಯರ್ ಮತ್ತು ಸೆಕೆಂಡ್ ಇಯರ್ ವಿದ್ಯಾರ್ಥಿಗಳಿಗೆ, ಥರ್ಡ್ ಇಯರ್ ವಿದ್ಯಾರ್ಥಿಗಳಿಗೆ ಆಲ್ರೆಡಿ ಆವಾಗಲೇ ಅನೌನ್ಸ್ ಆಗಿದೆ. ಬಟ್ ಅದರಲ್ಲಿ ಕೂಡ ಕೆಲವೊಂದಿಷ್ಟು ಲೋಪದೋಷಗಳು ಕಂಡು ಬಂದಿದ್ದಾವೆ. ಕೆಲವೊಂದು ಸರಿಯಾಗಿದ್ದಾವೆ, ಇನ್ನೂ ಕೂಡ ಕೆಲವೊಂದಿಷ್ಟು ಸರಿಯಾಗಿಲ್ಲ ಅನ್ನುವಂಥ ಮಾಹಿತಿ ಕೂಡ ಇದೆ. ಹೀಗಾಗಿಬಿಟ್ಟು ಅದನ್ನು ಕೂಡ ಅಪ್ಡೇಟ್ ಮಾಡಬೇಕು. ಮತ್ತು ಫಸ್ಟ್ ಇಯರ್ ಮತ್ತು ಸೆಕೆಂಡ್ ಇಯರ್ ಇರುವಂಥ ವಿದ್ಯಾರ್ಥಿಗಳಿಗೆ ರಿಸಲ್ಟ್ ಯಾವಾಗ ಅನೌನ್ಸ್ ಆಗುತ್ತೆ ಅಂತ ಪ್ರತಿ ವರ್ಷವೂ ಅವರು ಎಷ್ಟು ಡಿಲೇ ಮಾಡ್ತಾನೇ ಇದ್ದಾರೆ, ಬೇಗನೆ ಅವರು ಅನೌನ್ಸ್ಮೆಂಟ್ ಮಾಡಿಲ್ಲ. ಹೀಗಾಗಿ ಅದೇ ಥರ ಈ ಸಲ ಕೂಡ ಸ್ವಲ್ಪ ಡಿಲೇ ಮಾಡ್ತಾಯಿದ್ದಾರೆ, ಇಲ್ಲ ಅನ್ನಂಗಿಲ್ಲ. ಬಟ್ ನಿಮಗೆ ಈ ವ್ಯಾಲ್ಯೂಯೇಷನ್ ಪ್ರೊಸೀಜರು ಎಲ್ಲ ಈಗ ಕಂಪ್ಲೀಟ್ ಆಗಿದೆ ಅಂಥೇಳಿ ಬೋರ್ಡ್ನವರು ಹೇಳಿದ್ದಾರೆ. ತಿಳಿದು ಬಂದ ಮಾಹಿತಿ ಪ್ರಕಾರ ಏನು ಅಂತ ಹೇಳಿದ್ರೆ, ಈಗೇನು ವ್ಯಾಲ್ಯೂಯೇಷನ್ ಕಂಪ್ಲೀಟ್ ಆಗಿದೆ, ಅದನ್ನು ಕಂಪ್ಯೂಟರೈಸೇಷನ್ ಮಾಡಬೇಕು ಅಷ್ಟೇ. ಕಂಪ್ಯೂಟರೈಸೇಷನ್ ಮಾಡಿ ರಿಸಲ್ಟನ್ನು ಅನೌನ್ಸ್ಮೆಂಟ್ ಮಾಡಬೇಕು. ಇದ್ರ ಪ್ರಕಾರ ಇನ್ನೂ ನಿಮಗೆ ನೀವೇನಂತೀರಿ, ಡೇಟ್ ಯಾವಾಗ ಬೇಕು ಅಂತ ಕೇಳ್ತಾಯಿದ್ರಿ, ಯಾವಾಗ ಬರುತ್ತೆ ಅಂಥೇಳಿ. ಒಂದು ಸಮಾಧಾನಕರ ವಿಷಯ ಹೇಳಬೇಕು ಅಂತ ಹೇಳಿದ್ರೆ, ಇನ್ನೂ 1.5 ವೀಕ್ ಅವರು ಟೈಮ್ ತೊಗೊಳ್ಳುವಂಥ ಸಾಧ್ಯತೆಗಳಿದ್ದಾವೆ. ತೊಗೊಂಡು ಅವರು ರಿಸಲ್ಟನ್ನು ಅನೌನ್ಸ್ಮೆಂಟ್ ಮಾಡ್ತಾರೆ. ಇನ್ನು 1 to 2 ವೀಕಲ್ಲಿ ನಿಮಗೆ ರಿಸಲ್ಟ್ ಬರುತ್ತೆ. ಈಗೇನು ವ್ಯಾಲ್ಯೂಯೇಷನ್ ಅಂತ ಪ್ರೊಸೀಜರ್ ಕಂಪ್ಲೀಟ್ ಇದೆ. ಹೀಗಾಗಿಬಿಟ್ಟು ಯಾರೂ ಭಾಳ ವರಿ ಮಾಡುವಂಥ ಅವಶ್ಯಕತೆ ಇಲ್ಲ, ಭಾಳ ಟೆನ್ಷನ್ ಮಾಡ್ಕೊಳ್ಳುವಂಥ ಅವಶ್ಯಕತೆಯೂ ಇಲ್ಲ. ಅವಾಗವಾಗ ನೀವು ಈ ಥರ ಆಫೀಸಿಯಲ್ ವೆಬ್ಸೈಟನ್ನು ಚೆಕ್ ಮಾಡ್ತಾಯಿರಿ, ದಿನಕ್ಕೆ ಒಂದು ಸಲ, ಏನು ಸಮಸ್ಯೆ ಇಲ್ಲ. ಈ ಥರ ವೆಬ್ಸೈಟ್ ಓಪನ್ ಮಾಡಿ, ಇಲ್ಲಿದೆ ನೋಡಿ ಫಲಿತಾಂಶ ಅಂತಿದೆಯಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಈ ಥರ ರಿಜಿಸ್ಟರ್ ನಂಬರ್ ಕೇಳುತ್ತೆ. ರಿಜಿಸ್ಟರ್ ನಂಬರ್ ಹಾಕಿ ಸರ್ಚ್ ಕೊಟ್ಟರೆ ಏನು ಅಂತ ಹೇಳಿದ್ರೆ ನಿಮಗೆ ರಿಸಲ್ಟು ಡಿಸ್ಪ್ಲೇ ಆಗುತ್ತೆ. ಇಲ್ಲಿ ರಿಸಲ್ಟ್ ಅನೌನ್ಸ್ಮೆಂಟ್ ಆಗಿದ್ದರೆ ಇದು ಸರ್ವರ್ ಬ್ಯುಸಿ ಇರುತ್ತೆ. ನಿಮ್ಗೆ ಅಲ್ಲಿ ಡೌಟ್ ಗೊತ್ತಾಗುತ್ತೆ. ಈ ರಿಸಲ್ಟ್ ಮೇಲೆ ಕ್ಲಿಕ್ ಮಾಡಿದ್ರೆ ರಿಜಿಸ್ಟರ್ ನಂಬರ್ ಬೇಗ ಓಪನ್ ಆಗೋದಿಲ್ಲ. ಸರ್ವರ್ ಬ್ಯುಸಿ ಬತ್ತು ಅಂತ ಹೇಳಿದ್ರೆ ಏನೋ ಅಪ್ಡೇಟ್ ಮಾಡ್ತಾಯಿದ್ರೆ ಅಂತೇಳಿ ಅರ್ಥ. ಹೀಗಾಗಿ ನೀವು ಅದು ಇದು ಖಾಸಗಿ ವೆಬ್ಸೈಟನ್ನು ಅದು ಇದು ನೋಡಲಿಕ್ಕೆ ಹೋಗಬೇಡಿ. ಬೇಕು ಅಂತ ಹೇಳಿದ್ರೆ ಇದೇ ಆಫೀಸಿಯಲ್ ವೆಬ್ಸೈಟನ್ನು ಚೆಕ್ ಮಾಡ್ತಾಯಿರಿ. ನಿಮ್ಮ ಕಾಲೇಜ್ ಲಾಗಿನಲ್ಲಿ ಕೂಡ ಅದು ಬಿಡ್ತಾ ಇರ್ತಾರೆ, ಅಲ್ಲಿ ಕೂಡ ನೀವು ಗ್ರೂಪಲ್ಲಿ ಅದು ಕಾಂಟ್ಯಾಕ್ಟಲ್ಲಿರಿ. ಆ ಥರ ಏನಾದರೂ ಅಪ್ಡೇಟ್ಸ್ ಬಂದರೆ, ರಿಸಲ್ಟ್ ಅನೌನ್ಸ್ಮೆಂಟ್ ಆಗಿರುವಂಥ ಅಪ್ಡೇಟ್ಸ್ ಬಂದರೆ ನಾನು ತಿಳಿಸ್ತಾನೆ ಇರ್ತೀನಿ. ನಾವು ಮಾಡುವಂಥ ವಿಡಿಯೋಸ್ ನೋಟಿಫಿಕೇಷನ್ ಬೇಕು ಅಂತ ಹೇಳಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ನಿಮ್ಮ ಸ್ನೇಹಿತರಿಗೆ ಕೂಡ ಶೇರ್ ಮಾಡಿ. ಓಕೆ, ಥ್ಯಾಂಕ್ ಯು.